ಇವತ್ತು ನಾನೀಗ ನನ್ನ ಹತ್ರ ಹಳೆ ಕಾಯಿನ್ ಇದ್ದಾವೆ. ಇವೆಲ್ಲ ನನ್ನ ಮಗಳು ಎತ್ತಿಟ್ಕೊಂಡಿರೋದು. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಅದೇನೆ ನೋಡಿ. ಟಿಕೆಟು ಸಹ ಹಿಂಗಿತ್ತು ಆವಾಗ. 12 ರೂಪಾಯಿ ಇದು. ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಾದರೆ ಈ ಟಿಕೆಟ್ನ ಎಷ್ಟು ಏನು ಅಂತ ಹೇಳ್ರೆ. ನನಗಂತೂ ಗೊತ್ತಿಲ್ಲ. ಕಾಸು ಮಾತ್ರ 12 ರೂಪಾಯಿ. ಟಿಕೆಟ್ ಮೇಲೆ ನಂಬರು ಸಹ ಇದೆ, 599588 ಅಂತ. ಇದನ್ನು ಸೈಡ್ಗೆ ಇಟ್ಟು ಈಗ ಫಸ್ಟು ನೋಟ್ ತಗೊಳ್ಳೋಣ ನೋಡಿ. ನೋಟು 2 ರೂಪಾಯಿ ಇದು. ಇವಾಗ 2 ರೂಪಾಯಿ ಯಾರಿಗೂ ಗೊತ್ತಿಲ್ಲ ಇದು ನೋಡಿ. ಇದರ ನಂಬರ್ ನೋಡಿ. ಇದು ಇಸ್ವಿ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಇದು 2 ರೂಪಾಯಿ ನೋಟು ನೋಡಿ. ಇದು 1 ರೂಪಾಯಿ ನೋಟು. ಈ ನೋಟೆಲ್ಲ ಇದ್ವು ನೋಡಿ. ಇನ್ನೊಂದು ಇಂಪಾರ್ಟೆಂಟು, ಇಲ್ಲಿ ಸೈನ್ ಇದೆ. ಇದಕ್ಕೆ ಸೈನ್ ಐತೆ ನೋಡಿ. ಇಲ್ಲಿ ಯಾರ್ದು ಸೈನ್ ಇದೆ. ಇದಕ್ಕೆ ಸೈನ್ ಇಲ್ಲ ನೋಡಿ. ಇದಕ್ಕೆ ಸೈನ್ ಇಲ್ಲ, ಅದಕ್ಕೆ ಸೈನ್ ಐತೆ. ಮತ್ತು ಇನ್ನೂ ಒಂದು 2 ರೂಪಾಯಿ ನೋಟು. ಸೇಮ್ 2 ಇದ್ದಾವೆ. ಇದಕ್ಕೂ ಸೈನ್ ಇಲ್ಲ. ಇದು 10 ರೂಪಾಯಿ. ನಮ್ಮ ಮಗಳು ಎಲ್ಲ ಎತ್ತಿಟ್ಕೊಂಡೈತೆ. ಇದೇನೋ 20 ಎಮ್ ಅಂತ ಐತೆ, 20 ಎಮ್. ಇದಕ್ಕೂ ಸೈನ್ ಇದೆ ನೋಡಿ. 10 ರೂಪಾಯಿಗೆ ಇಲ್ಲೊಂದು ಸೈನ್ ಇದೆ ನೋಡಿ. ನೋಡಿ ಇಲ್ಲಿದೆ ಸೈನ್. ಒಂದು ರೂಪಾಯಿಗೈತೆ, 20 ರೂಪಾಯಿಗೈತೆ, 10 ರೂಪಾಯಿ, 10 ರೂಪಾಯಿಗೈತೆ. 2 ರೂಪಾಯಿಗಿಲ್ಲ. ಇದು 10 ರೂಪಾಯಿ. ಇದಕ್ಕೂ ಸೈನ್ ಇದೆ ನೋಡಿ. ಈ 10 ಎಂಬ ನಂಬರ್ ಕೆಳಗಡೆ ಇಲ್ಲಿ ಸೈನ್ ಐತೆ. ಯಾರೆಲ್ಲ ಈ ನೋಟ್ಗಳನ್ನ ಬಳಸಿದ್ದೀರಾ, ಯಾರೆಲ್ಲ ನೋಡಿದ್ದೀರಾ, ಅವರೆಲ್ಲರೂ ಮೆಸೇಜ್ ಮಾಡಿ. ತುಂಬ ಖುಷಿ ಆಗುತ್ತಲ್ವ ಇವನ್ನೆಲ್ಲ ನೋಡಿದಾಗ. ಇದು ಬೇರೆ ದೇಶದ್ದು, ಯಾವ ದೇಶದ್ದಂತ ಗೊತ್ತಿಲ್ಲ. ಬಟ್ಟು ನಾನು ಬೇರೆಯವ್ರ ಹತ್ರ ಕೇಳಿ ಇಸ್ಕೊಂಡಿದ್ದು. ಅವ್ರು ಕೊಟ್ಟಾಗ ಹೇಳಿದರು, ಬಟ್ ನನಗೆ ಇವಾಗ ಗೊತ್ತಿಲ್ಲ ಇದು ಯಾವ ದೇಶದ್ದಂತ. ನೀವೇ ಮೆಸೇಜ್ ಮಾಡಿ. ಇದು 1 ರೂಪಾಯಿ. ಇದು ಇಲ್ಲಿ 1 ಅಂತೈತೆ, ಇಲ್ಲಿ 1 ಅಂತೈತೆ. ಯಾವ ದೇಶದಂತ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಮೆಸೇಜ್ ಮಾಡಿ. ನನಗೆ ಕೊಟ್ಟವರು ಹೇಳಿದರು, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇದು 50 ರೂಪಾಯಿ. ಇವೆರಡು ಅವರೇ ಕೊಟ್ಟಿದ್ದು. ಅವ್ರು ನನಗೆ ಹೇಳಿದರು. ಉರ್ದು ಅಲ್ಲಿ 50 ನನಗೆ ಅರ್ಥ ಆಗಿದ್ದು. ಇಲ್ಲಿ ಇಂಗ್ಲೀಷಲ್ಲೈತೆ 50 ಅಂತ. ನೋಡಿ ಎಷ್ಟು ನೋಟ್ ಇದ್ದಾವೆ. 2 ರೂಪಾಯಿಂದು. ಇದು 2 ರೂಪಾಯಿ. ಒಂದು 1 ರೂಪಾಯಿ. ಇದು 1 ರೂಪಾಯಿನೇ. ಇದೇನು ಡಾಲರ ಏನೋ ಗೊತ್ತಿಲ್ಲ ನನಗೆ. ಇದು 1 ರೂಪಾಯಿ. ಇದು 50 ರೂಪಾಯಿ. ಇವೆರಡು 10 ರೂಪಾಯಿ. ನೋಡಿದ್ರಲ್ಲ ಈ ನೋಟ್ಗಳು. ನೀವು ಯಾರಾದರೂ ನೋಡಿದರೆ, ಯೂಸ್ ಮಾಡಿದರೆ ಮೆಸೇಜ್ ಮಾಡಿ. ಇದು ಕಾಯಿನು ನೋಡಿ. ಎಷ್ಟೊಂದು ಕಾಯಿನ್ ಇದೆ. ಇದು ಸಹ ನನ್ನ ಮಗಳು ಎತ್ತಿಟ್ಕೊಂಡಿರೋದೇನೆ. ಅವಳೆಲ್ಲ ಕನೆಕ್ಟ್ ಮಾಡಿ ಇಟ್ಕೊಂಡಾಳೆ. ಯಾವ್ಯಾವುದು ಅಂತ ನೋಡೋಣ.
ಇವೆಲ್ಲ ಅವೇನಾ? ಇವೆಲ್ಲ ಬೇರೆ ದೇಶದವ? ಅಲ್ಲಲ್ಲ, ಇದೆಲ್ಲ ನಮ್ಮದು. ನಮ್ಮ ದೇಶದ ಇದು? ಹ್ಞೂ, ನೋಡಿಲ್ವ ನೀನು? ಇಲ್ಲಮ್ಮ. ನೋಡಿ, ನನ್ನ ಅಳಿಯ ಈ 10 ರೂಪಾಯಿ ನೋಡಿಲ್ವಂತೆ. 10 ರೂಪಾಯಿನೇ ಅವ್ನು ನೋಡಿಲ್ಲ ಅಂದರೆ ಇನ್ನು 1 ರೂಪಾಯಿ 2 ರೂಪಾಯಿ ಅವ್ನು ನೋಡೇದಾನ? ನೋಡೇ ಇಲ್ಲ ಅಲ್ವಾ? ಚಾನ್ಸೇ ಇಲ್ಲ. ಇಲ್ಲೇ ಒಬ್ಬರು ಸಿಕ್ಕಿದ್ರು ನನಗೆ. ಈ 10 ರೂಪಾಯಿನೇ ನಾನು ನಮ್ಮ ದೇಶದ್ದ ಅಂತ ಕೇಳ್ತಾನೆ. ಏನು ಹೇಳೋದು ಇವನಿಗೆ? ಈ 1 ರೂಪಾಯಿನೂ ಅವ್ನು ನೋಡಿಲ್ಲ, 2 ರೂಪಾಯಿನೂ ನೋಡಿಲ್ಲ, 10 ರೂಪಾಯಿನೇ ಕೇಳ್ತಾವಂದರೆ ನೋಡು. ನೋಡಿ, ಇದು 2 ರೂಪಾಯಿ. ಇದು ಯಾವ ವರ್ಷದ್ದು ಅಂತ ಕಾಣಿಸ್ತಾ ಇಲ್ಲ, ಎಲ್ಲ ಈ ಥರ ಕಪ್ಪಗಾಗೋಗೈತೆ. 2 ರೂಪಾಯಿ ಅದು. ಇದು ಬೇರೆ ದೇಶದ್ದು ನೋಡಿ. ಇದು 50 ಪೈಸಾ, ಬೇರೆ ದೇಶದ್ದು. ಇದು ಅಷ್ಟೇ, ಇದು ಬೇರೆ ದೇಶದ್ದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಇದು ಕಾಯಿನ್ನು ಯಾವ ದೇಶದ್ದು ಅಂತ ಹೇಳಿ. ನಾನು ಸ್ವಲ್ಪ ಗೊತ್ತಿರೋರ ಹತ್ರ ಈಸ್ಕೊಂಡಿದ್ದೆ, ಬಟ್ ಅವ್ರು ಹೇಳಿದ್ದಾರೆ ಆವಾಗ, ನನಗೆ ಇವಾಗ ಗೊತ್ತಿಲ್ಲ. ನೋಡಿ, ಇದೇನೋ ಫ್ಲವರ್ ಇದೆ, ಇದು ಬೇರೆ ದೇಶದ್ದು. ನೋಡಿ, ಇನ್ನೂ ಒಂದಿದೆ, ಇದೇನೋ ಜಗ್ಗು, ನೀರು ಕುಡಿಯೋ ಥರ ಇದೆ, ಜಗ್ಗಲ್ಲಿ ನೀರು ಕುಡಿಯೋದು. ಇದು ಬೇರೆ ದೇಶದ್ದು. ಇದು ಎಷ್ಟು ಅಂತಲೇ ಗೊತ್ತಿಲ್ಲ. ಇದು ಅವ್ರಿಗೆ ಗೊತ್ತಾಗಬೇಕು, ಇಲ್ಲ ನೀವು ಯಾರು ನೋಡೋರಿಗೆ ಗೊತ್ತಾಗಬೇಕು. ಈ ಕಡೆ ಜಗ್ಗಿದೆ, ಈ ಕಡೆ ಏನಿದೆಯೋ ಇದು ಅರ್ಥನೇ ಆಗಲ್ಲ. ಇದು ಎಷ್ಟನೇ ವರ್ಷದ್ದು ಅಂತಲೂ ಕಾಣಿಸ್ತಿಲ್ಲ. ಅಪ್ಪಿ ನೋಡಿ, ಇದು ಎಷ್ಟನೇ ವರ್ಷದ್ದು ಅಂತ. ಇದು 2 ರೂಪಾಯಿ ಕಾಯಿನು. 2 ರೂಪಾಯಿ ಕಾಯಿನಾದರೂ ನೋಡಿದೆಯಾ ಇಲ್ವಾ? ಇವನು 2 ರೂಪಾಯಿ ಕಾಯಿನೂ ನೋಡಿಲ್ವಂತೆ. ಇದು ಹೌದಾ? ಇದು ಎಷ್ಟನೇ ವರ್ಷದಂತ ಕಾಯಿನ ಹಾಕಿಲ್ವಂತೆ. ಇದು ಬೇರೆ ದೇಶದ್ದು. ಇದು 20ನೇ ಇಸ್ವಿದು ಅಲ್ವೇನಾ? ಇದು 20 ಅಲ್ವ ಇಸ್ವಿ? 2000 ಇದನ್ನು ನೋಡೋಣಂತೆ. 2000ನೇ ಇಸ್ವಿ. ಖುಷಿ ಆಯಿತು. ಇದು 2000ನೇ ಇಸ್ವಿ ಇದು ಕಾಯಿನು. ಅದಲ್ವಾ? 2000 ಇಸ್ವಿದು ಅದು. ಇದು 2002. ಇದು? ಇದು 2002 ಇಸ್ವಿ. ಇದು ಕಾಯಿನ್. ಇದು ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇಕ್ಕಿ ನನ್ನ ಮಗಳು ಈ ಥರ ಮಾಡಿದ್ದಾಳೆ ಬೇಕು ಅಂತ. ಇದು 1 ರೂಪಾಯಿ ನೋಡಿ ಹೆಂಗಿದೆ. 1976 ಇದು. ಓಹೋ 1976 ಇದು 1 ರೂಪಾಯಿ ಕಾಯಿನು. ವೆಯ್ಟೇ ಇಲ್ಲ. ಇದು 1989 ಇದು. 1989ನೇ ಕಾಯಿನ್ ಇದು 1 ರೂಪಾಯಿ ನೋಡಿ. 76 89ಕ್ಕೂ ಬರೋಷ್ಟೊತ್ತಿಗೆ ಎಷ್ಟು ಡಿಫ್ರೆನ್ಸ್ ಬಂತು. ಡಿಸೈನು ಚೇಂಜ್ ಆಯಿತು. ಇದು ಅವಾಗ ಹಿಂಗಿದೆ ಡಿಸೈನು, ಇವಾಗ ಹಿಂಗಿದೆ. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ತುಂಬ ಲೆಂತ್ ಆಗುತ್ತೆ. ಇದು 1900 ಇದು ಅಷ್ಟೇ 91 ಏನೋ ಅನಿಸುತ್ತಿದೆ. 91 ಇದು 1991. ಇವೆಲ್ಲ ನಮ್ಮ ದೇಶದವ? ಇನ್ನೊಂದು ಐತಲ್ಲ ಇದು. ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮುಂದುವರಿಸ್ತೀನಿ. ಲೆಂತಿ ಆಗುತ್ತೆ.